ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ವ್ಲೋಗಲ್ಲಿ ನಾನು ನಿಮಗೆ ಮಣ್ಣಿನ ಮಡಿಕೆಯನ್ನ ಅಥವಾ ಮಣ್ಣಿನ ಪಾತ್ರೆಯನ್ನ ಯಾವ ರೀತಿಯಲ್ಲಿ ಪಳಗಿಸುವುದು ಅಂತ ಹೇಳ್ಕೊಡ್ತಾ ಇದ್ದೇನೆ. ನೋಡಿ, ಮಣ್ಣಿನ ಮಡಿಕೆಯನ್ನ ನಾವು ತಂದ ಕೂಡಲೇ ಅದರ ಮೇಲ್ಗಡೆ ಏನಾದ್ರೂ ಕರಿಯನ್ನ ಉಜ್ಬೇಕಂತ ಶಾಸ್ತ್ರ ಹೇಳ್ತಾ ಇದೆ. ಯಾಕಂದ್ರೆ ಒಳ್ಳೆಯ ಸಮಾರಂಭಗಳಿಗೆ ಮಡಿಕೆಯನ್ನ ತರೋದಿಲ್ಲ ನೋಡಿ, ಅದಕ್ಕಾಗಿ ಇಲ್ಲಿ ನಾವು ಅಡಿಗೆ ಮಾಡ್ಲಿಕ್ಕೆ ತಗೊಂಡ್ ಬರ್ತೇವೆ. ಆದ್ರೂ ಅದರ ಮೇಲ್ಗಡೆ ಕಪ್ಪನ್ನ ಉಜ್ತಾರೆ ತಂದ ಕೂಡಲೇ ಮನೆಗೆ. ಈಗ ಹಾಗೇನಿಲ್ಲ. ಆದ್ರೂ ನಾನು ಉಜ್ಕೊಂಡಿದ್ದೇನೆ ನೋಡಿ. ಈಗ ಅದನ್ನ ಹೇಗೆ ಪಳಗಿಸುವುದು ನೋಡುವ. ಮೊದ್ಲಿಗೆ ನಾನಿಲ್ಲಿ ಒಂದು ಟಬ್ಬಲ್ಲಿ ನೀರನ್ನ ತಗೊಂಡಿದ್ದೇನೆ ನೋಡಿ. ನೀವು ಟ್ಯಾಪ್‌ಗೆ ಹಿಡಿದ್ರೂ ಆಗ್ತದೆ. ನಾನು ನಿಮ್ಗೆ ತೋರಿಸ್ಲಿಕ್ಕಾಗಿ ಟಬ್ಬಲ್ಲಿ ನೀರ್ ಹಾಕಿ ತೊಳಿಲಿಕ್ಕೆ ಮಾಡ್ತಾ ಇದ್ದೇನೆ. ಅಂದ್ರೆ ಅದನ್ನ ಕ್ಲೀನ್ ಆಗಿ ನೀಟಾಗಿ ತೊಳೆದುಕೊಳ್ಬೇಕು. ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನ ಪ್ಲೇಟ್ ಏನಾದ್ರೂ. ಅದು ಸ್ವಲ್ಪ ನೀರನ್ನ ಹೀರ್ಕೊಳ್ಬಹುದು. ಅಂದ್ರೆ ಮಣ್ಣು ನೋಡಿ, ಅದಕ್ಕಾಗಿ ಟ್ಯಾಪಲ್ಲಿ ಹಿಡಿದ್ರೆ ಆರಾಮದಲ್ಲಿ ನೀವು ಇದನ್ನ ತೊಳ್ಕೊಳ್ಬಹುದು. ಫಸ್ಟಿಗೆ ಒಮ್ಮೆ ಮಣ್ಣೆಲ್ಲ ತೆಗೆದು ತೊಳ್ಕೊಳ್ಳಿ. ನಂತರ ಅದನ್ನ ಒಣಗಿಸ್ಕೊಳ್ಬೇಕು. ನೀರೇನು ಅದರಲ್ಲಿ ಇರಬಾರ್ದು, ಆ ಥರ ಒಣಗಿಸ್ಕೊಳ್ಬೇಕು. ಇದು ನಾನು ಮಜ್ಜಿಗೆ ಮಾಡಲಿಕ್ಕೆ ತಗೊಂಡು ಬಂದ ಮಡಿಕೆ. ನೋಡಿ, ಚಿಕ್ಕದಾಗಿ ಚೆನ್ನಾಗಿತ್ತು, ಖುಷಿ ಆಯ್ತು, ಆದ್ರಿಂದ ಹಿಡ್ಕೊಂಡು ಬಂದಿದ್ದೇನೆ. ಹಾಗೆ ಅದು ಓಟ್ಬಳೆ ಮಾಡಲಿಕ್ಕೆ ಅಂದ್ರೆ ಓಟ್ ದೋಸೆ ಮಾಡಲಿಕ್ಕೆ ಪ್ಲೇಟ್ ತಗೊಂಡು ಬಂದದ್ದು. ಇದು ತುಪ್ಪ ಹಾಕ್ಲಿಕ್ಕೆ ತಗೊಂಡು ಬಂದದ್ದು ನಾನು. ತುಪ್ಪ ನೀವು ಇದರಲ್ಲಿ ಹಾಕಿದ್ರೆ ಬಿಸಿ ಮಾಡ್ಲಿಕ್ಕೂ ಸುಲಭ, ಅಂದ್ರೆ ನೀರ್ ಮಾಡ್ಲಿಕ್ಕೆ ಸುಲಭ. ನೀವು ಸ್ಟೀಲಲ್ಲಿ ಗ್ಲಾಸ್ ಜಾರಲ್ಲೆಲ್ಲ ಹಾಕಿದ್ರೆ ಅದನ್ನ ಬಿಸಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ಮಣ್ಣಿನ ಮಡಿಕೆಯಲ್ಲಿ ಮಾಡಿದ್ರೆ ರುಚಿ ಕೂಡ ಇರ್ತದೆ, ಮತ್ತೆ ಅದನ್ನ ಬಿಸಿ ಕೂಡ ಮಾಡ್ಕೋಬಹುದು ಆರಾಮದಲ್ಲಿ ನೋಡಿ. ಅದಕ್ಕಾಗಿ ಇದನ್ನ ತಗೊಂಡ್ ಬಂದಿದ್ದೇನೆ, ಈ ಮಣ್ಣಿನ ಮಡಿಕೆಯನ್ನ. ಎಲ್ಲವನ್ನ ಈಗ ತೊಳ್ದಾಗಿದೆ. ಇದನ್ನ ಒಣಗಿಸ್ಕೊಳ್ಬೇಕು, ಅಂದ್ರೆ ನೀರೆಲ್ಲ ಆರ್ಬೇಕು. ಈಗ ನೀರೆಲ್ಲ ಆರಿದೆ. ಇದಕ್ಕೆ ನಾವು ಸ್ವಲ್ಪ ತೆಂಗಿನ ಎಣ್ಣೆಯನ್ನ ಉಜ್ಕೊಳ್ಬೇಕು. ಎಣ್ಣೆ ಉಜ್ಜಿದ್ರೆ ಒಳ್ಳೇದು ಅಂತ. ನೀವು ಇದನ್ನ ಪೇಟೆಯಲ್ಲಿರುವವರು ಈ ರೀತಿ ಮಾಡ್ತಾರೆ. ಹಳ್ಳಿಯಲ್ಲಿರುವವರು ಇದನ್ನ ಒಲೆಯಲ್ಲಿಟ್ಟು ಸುಡ್ತಾರೆ. ಅಂದ್ರೆ ಕಪ್ಪು ಬಣ್ಣ ಬರ್ತದೆ ನೋಡಿ, ಕರಿಯಲ್ಲಿ ಹಾಕಿ ಒಲೆಯಲ್ಲಿಟ್ರೆ ಕಪ್ಪಾಗ್ತದೆ. ಹಾಗೆ ಮಾಡಿ ಯೂಸ್ ಮಾಡ್ತಾರೆ. ನೀವು ಪೇಟೆಯಲ್ಲಿರೋದು ಒಂದು ಸ್ವಲ್ಪ ಜಾಗದಲ್ಲಿರುವಾಗ ನಮ್ಗೆ ಬೆಂಕಿ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಈ ರೀತಿ ಮಾಡ್ಕೋಬಹುದು. ಈಗ ನಾನು ಪ್ಲೇಟಿಗೆ ಎಲ್ಲ ಎಣ್ಣೆಯನ್ನು ಉಜ್ಕೊಳ್ತೇನೆ. ಬ್ರಷ್ ಅಲ್ಲಿ ಉಜ್ಬೇಕಂತಿಲ್ಲ, ಒಂದು ಬಟ್ಟೆಯಲ್ಲಿ ಕೂಡ ನೀವು ಉಜ್ಕೊಳ್ಬಹುದು. ಎಲ್ಲ ಮಣ್ಣಿನ ಪಾತ್ರೆಗೆ ಎಣ್ಣೆಯನ್ನ ಹಾಕಿದ ನಂತರ ಇದನ್ನೊಂದು ಅರ್ಧ ಗಂಟೆ ಹಾಕಿ ಬಿಟ್ಬೇಡಿ. ಇಲ್ಲದ್ರೆ 24 ಗಂಟೆ ಬಿಟ್ರೂ ಆಗ್ತದೆ. ಅಂದ್ರೆ ಒಂದು ಇಡೀ ದಿನ ನೀವು ಇದನ್ನ ಹಾಕಿ ಬಿಟ್ರೂ ಒಳ್ಳೇದೇ. ಈಗ ನೋಡಿ, ನಾನು ಎಲ್ಲದಕ್ಕೆ ಹಚ್ಕೊಂಡು ಆಗಿದೆ. ಒಂದು 3 ಗಂಟೆ ನಾನು ಇದನ್ನ ಹಾಗೆ ಬಿಟ್ಟಿದ್ದೇನೆ. ನಂತರ ಇದಕ್ಕೆ ನಾನು ಅನ್ನವನ್ನ ಕಾಯಿಸಿ, ಅಂದ್ರೆ ಅನ್ನವನ್ನ ಬೇಯಿಸಿದ ತಿಳಿ ಇದೆ ನೋಡಿ, ಅನ್ನವನ್ನ ಬೇಯಿಸಿದ ನೀರು, ಅದನ್ನ ಇದಕ್ಕೆ ಹಾಕ್ತೇನೆ. ಮಂಗಳೂರು ಕಡೆ ಎಲ್ಲ ತಿಳಿ ಅಂತ ಹೇಳಿದ್ರೆ ಗೊತ್ತಾಗ್ತದೆ, ಆದ್ರೆ ಮೈಸೂರಿನವ್ರಿಗೆಲ್ಲ ಇದು ಗೊತ್ತಾಗ್ಲಿಕ್ಕಿಲ್ಲ. ಅದಕ್ಕಾಗಿ ಅಕ್ಕಿ ಬೇಯಿಸಿದ ನೀರಿದು. ಅದನ್ನ ಇದಕ್ಕೆ ಹಾಕಿ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಒಳ್ಳೆ ಕುದಿ ಬರ್ಸ್ಬೇಕು. ನಾನ್ ನಿಮ್ಗೆ ತೋರಿಸ್ತೇನೆ ಯಾವ ರೀತಿ ಕುದಿ ಬರ್ಸುದು ಅಂತ. ನೋಡಿ, ಇಷ್ಟು ಕುದಿ ಬರ್ಬೇಕು. ಒಳ್ಳೆ ಒಳ್ಳೆ ಕುದಿ ಬಂದ ನಂತರ ಇದನ್ನ ಆಫ್ ಮಾಡಿ ಒಂದು ಇಡೀ ದಿನ ಅದನ್ನು ಹಾಗೆ ಬಿಟ್ಬಿಡ್ಬೇಕು. ತಿಳಿ ಅದ್ರಲ್ಲೇ ಇರ್ಬೇಕು. ನೋಡಿ, ಈಗ ಒಂದು ದಿನ ಆಗಿದೆ. ತಿಳಿಯನ್ನೆಲ್ಲ ನಾನು ಚೆಲ್ತಾ ಇದ್ದೇನೆ. ಈಗ ಇದನ್ನ ಚೆನ್ನಾಗಿ ಬ್ರಷ್ ಹಾಕಿ ತೊಳೆದುಕೊಳ್ಳಿ. ಯಾಕಂದ್ರೆ ಅದರಲ್ಲಿ ಅಕ್ಕಿ ಬೇಯಿಸಿದ ನೀರಲ್ಲಿ ಎಲ್ಲ ಇರ್ತದೆ ನೋಡಿ, ಅದೆಲ್ಲ ಅದಕ್ಕೆ ಅಂಟ್ಕೊಂಡಿರ್ತದೆ ಮಣ್ಣಿಗೆ, ಮಣ್ಣಿನ ಪಾತ್ರೆಗೆ. ಅದನ್ನ ಒಂದು ಸ್ಕ್ರಬ್ಬರ್ ಅಲ್ಲಿ ಅಥವಾ ಬ್ರಷ್ ಅಲ್ಲಿ ಉಜ್ಕೊಳ್ಳಿ. ನೋಡಿ, ಈ ಕೊಳೆ ಎಲ್ಲ ಹೋಗಿ ಚೆನ್ನಾಗಿ ಆಗ್ತದೆ. ನಂತರ ಇದನ್ನ ಒಣಗಿಸಿ ಇದಕ್ಕೆ ನೀವು ಎಣ್ಣೆ ಹಾಕೊಂಡ್ರೆ ಒಂದು ವಿಧಾನ ಕಂಪ್ಲೀಟ್ ಆಗ್ತದೆ. ಈಗ ನಾನಿಲ್ಲಿ ತೊಳಿತಾ ಇದ್ದೇನೆ. ತೊಳೆದು ಇದನ್ನ ಚೆನ್ನಾಗಿ ಒಣಗಿಸ್ಕೊಳ್ತೇನೆ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹತ್ತಿರದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತ ವಿಡಿಯೋದ ನೋಟಿಫಿಕೇಶನ್ ನಿಮ್ಗೆ ತಕ್ಷಣಕ್ಕೆ ಸಿಗ್ತದೆ. ಹಾಗೆ ನಂಗೆ ಸಪೋರ್ಟ್ ಮಾಡಿ. ನೋಡಿ, ಎಲ್ಲ ಮಣ್ಣಿನ ಪಾತ್ರೆಯನ್ನ ನಾನು ಬ್ರಷ್ ಹಾಕಿ ತೊಳೆದು ತಂದಿದ್ದೇನೆ. ಈಗ ಇದನ್ನ ಒಣಗಿಸಿ ನೀವು ಎಣ್ಣೆ ಹಾಕಿಟ್ರೆ ಒಂದು ವಿಧಾನ ಕಂಪ್ಲೀಟ್ ಆಗ್ತದೆ. ನಂತರ ನೀವು ಅದರಲ್ಲಿ ಅಡಿಗೆಯನ್ನ ಶುರು ಮಾಡ್ಕೋಬಹುದು. ಈಗ ನಾನು ಇನ್ನೊಂದು ವಿಧಾನದಲ್ಲಿ ತೋರಿಸುವುದು ಅಂತ ಹೇಳಿದ್ರೆ, ಅದೇ ಪಾತ್ರೆಗೆ ನೋಡಿ ನೀರು ಹಾಕೊಂಡು ಒಂದು 2ರಿಂದ 3 ಸ್ಪೂನ್ ಅಷ್ಟು ಟೀ ಪೌಡರ್ ಅನ್ನ ಹಾಕ್ಬೇಕು. ಇದು ಟೀ ಪೌಡರ್ ಒಳ್ಳೆ ಕುದಿ ಬರ್ಬೇಕು, ಅಂದ್ರೆ ಬೇಯಿಸ್ಕೊಳ್ಬೇಕು ಆ ಪಾತ್ರೆಯಲ್ಲೇ. ಇದನ್ನ ಹಾಕಿದ್ರೆ ನಿಮ್ಮ ಪಾತ್ರೆಯಲ್ಲಿ ಒಂಥರ ನಾನ್ ಸ್ಟಿಕ್ ನ ಫೀಲ್ ಆಗ್ತದೆ. ಅಂದ್ರೆ ಬೇಯಿಸಿದ ನಂತರ ಎಲ್ಲ ಪ್ರೊಸೀಜರ್ ಕಂಪ್ಲೀಟ್ ಆದ ನಂತರ ನಿಮ್ಗೆ ಈ ಮಡಿಕೆಯಲ್ಲಿ ನಾನ್ ಸ್ಟಿಕ್ ಇದು ಫೀಲ್ ಬರ್ತದೆ. ನಾನು ಅದನ್ನ ತೋರಿಸ್ತೇನೆ ನಿಮ್ಗೆ. ನೋಡಿ, ಈಗ ನಾನು ಗ್ಯಾಸ್ ಮೇಲೆ ಇಟ್ಟು ಇದನ್ನ ಕುದಿ ಬರಿಸ್ತಾ ಇದ್ದೇನೆ. ಇದು 2ನೇ ವಿಧಾನ.
ಒಂದು ನೀವು ಅಕ್ಕಿ ಬೇಯಿಸಿದ ನೀರನ್ನು ಹಾಕ್ಬೋದು ಅಥವಾ ಟೀ ಪೌಡರನ್ನ ಹಾಕಿ ಇಡ್ಬೋದು. ಬೇಯಿಸಿದ ನಂತರ ಅದನ್ನು ಕೂಡ 24 ಗಂಟೆ ಅಂದ್ರೆ ಒಂದು ಇಡೀ ದಿನ ಅದರಲ್ಲೇ ಇಟ್ಟಿರಬೇಕು. ನೀವು ಆ ಪಾತ್ರೆಯಲ್ಲೇ ಮಣ್ಣಿನ ಪಾತ್ರೆಯಲ್ಲಿ ಟೀ ಡಿಕಾಕ್ಷನ್ ಅನ್ನ ಇಡಬೇಕು. ನೋಡಿ ಈಗ ನಾನು ಚೆನ್ನಾಗಿ ತೊಳೆದು ತಂದೇನೆ. ಯಾವ ರೀತಿ ಚೆನ್ನಾಗಿ ಕಾಣ್ತದೆ ನೋಡಿ. ಇದರಲ್ಲಿ ಆರಾಮಾಗಿ ನೀವು ಅಡಿಗೆಯನ್ನ ಮಾಡ್ಕೋಬಹುದು. ಈಗ ಇದನ್ನ ಉಜ್ಕೊಳ್ಬೇಕು. ಚೆನ್ನಾಗಿ ಒಣಗಿಸಿದ ನಂತರ ಇದಕ್ಕೆ ಒಂಚೂರು ಎಣ್ಣೆಯನ್ನ ಉಜ್ಕೊಳ್ಬೇಕು. ಟೀ ಬೇಯಿಸಿದ ಮಣ್ಣಿನ ಮಡಿಕೆಯನ್ನ ತೊಳೆದು ಕ್ಲೀನ್ ಮಾಡಿ ಒಣಗಿಸಿ ತೆಂಗಿನ ಎಣ್ಣೆಯಲ್ಲಿ ಇದನ್ನ ಉಜ್ಜಿಟ್ಟು ನಂತರ ನೀವು ಇದರಲ್ಲಿ ಅಡಿಗೆಯನ್ನ ಮಾಡ್ಕೊಳ್ಬಹುದು. ಆಗ ನಿಮ್ಗೆ ಒಂಥರ ನಾನ್ ಸ್ಟಿಕ್ ಇದು ಫೀಲ್ ಬರ್ತದೆ. ನೀವು ಬೇಕಾದ್ರೆ ಇದನ್ನ ಟ್ರೈ ಮಾಡಿ ನೋಡ್ಕೋಬಹುದು. ಪೇಟೆಯಲ್ಲಿರುವವ್ರಿಗೆಲ್ಲ ತುಂಬಾ ಕಷ್ಟ ಅದನ್ನ ಕಪ್ಪು ಮಾಡ್ಲಿಕ್ಕೆ. ಈ ತರ ಮಾಡಿ ಮಣ್ಣಿನ ಮಡಿಕೆಯನ್ನ ಯೂಸ್ ಮಾಡ್ಕೋಬಹುದು. ಅಂಗಡಿಯಿಂದ ನೀವು ಹಾಗೆ ತಂದು ಮಣ್ಣಿನ ಮಡಿಕೆಯನ್ನ ಯೂಸ್ ಮಾಡ್ಕೊಳ್ಬೇಡಿ. ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಈ ತರ ಮಾಡ್ಕೊಳ್ಳಿ. ನೋಡಿ ಪಾತ್ರೆ ಯಾವ ರೀತಿ ಆಗಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ. ಎಣ್ಣೆ ಎಲ್ಲ ಆರ್ತದೆ ಸ್ವಲ್ಪ ಹೊತ್ತಲ್ಲಿ. ಬೇಕಾದ್ರೆ ಇನ್ನೊಮ್ಮೆ ನೀವು ಎಣ್ಣೆನ ಉಜ್ಕೊಳ್ಬಹುದು. ಬೇಕಾಗಿಲ್ಲ ನೀವು ಇದರಲ್ಲಿ ಅಡಿಗೆಯನ್ನ ಸ್ಟಾರ್ಟ್ ಮಾಡ್ಕೋಬಹುದು. ನೋಡಿ ಒಳಗಡೆ ನಾನ್ ಸ್ಟಿಕ್ ತರಾನೇ ಆಗ್ತದೆ. ಈ ವ್ಲಾಗ್ ಅನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ವ್ಲಾಗ್ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.